ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಒಂದು 4-5 ದಿನ ಆಯಿತು ವ್ಲಾಗೇ ಮಾಡೋಕ್ಕಾಗಿರಲಿಲ್ಲ. ಸೊ ಇವಾಗ ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ವ್ಲಾಗ್ ಸ್ವಲ್ಪ ಕ್ಲಿಪ್ಪಿಂಗ್ಸ್ಗಳಿದ್ರೂ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಸೊ ಆದ್ದರಿಂದ ಸರಿ ಇವತ್ತು ವ್ಲಾಗ್ ಮಾಡೋಣ. ಸುಮಾರು ಜನ ಯಾಕೆ ನಿಖಿತವ್ರೆ ವ್ಲಾಗ್ ಆಗ್ತಾಯಿಲ್ಲ ಅಂತ ಸುಮಾರು ಜನ ಕೇಳ್ತಾಯಿದ್ದಾರೆ. ಸೊ ಆದ್ದರಿಂದ ವ್ಲಾಗ್ನ ಇವತ್ತು ಹಾಕೋಣ ಅಂದ್ಕೊಂಡು ಹಾಕ್ತಾಯಿದ್ದೀನಿ. ಸೊ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಓಕೆನಾ. ಇವಾಗ ಏನಂದರೆ ಸಂಜೆ ಸ್ಕೂಲಿಂದ ಬಂದಿದ ತಕ್ಷಣವೇ ಮೊದಲೆಲ್ಲ ಖುಷಿಮಾನ ಕರ್ಕೊಂಡು ಹೋಗ್ಬಿಡ್ತಾಯಿದ್ರು ಮನೆಗೆ. ಇತ್ತೀಚೆಗೆ ಕರ್ಕೊಂಡು ಹೋಗೋದಿಲ್ಲ. ಇಲ್ಲೇ ಶಾಪಲ್ಲೇ ಅವ್ರು ಬೇಗ ಬಂದರೆ ಆಫೀಸಿಗೆ ಮನೆಗೆ ಹೋಗ್ಬಿಡ್ತಾರೆ. ಆಮೇಲೆ ಒಂದೊಂದು ಸರಿ ನಾನು ಫೋನ್ ಮಾಡಿ ನನಗೇನಾದ್ರು ವೀಡಿಯೋ ಶೂಟ್ ಮಾಡೋದಿದೆ ಬಂದು ಕರ್ಕೊಂಡೋಗಿ ಅಂತಂದರೆ ಮಾತ್ರ ಬಂದು ಕರ್ಕೊಂಡು ಹೋಗ್ತಾರೆ. ಇಲ್ಲಾಂದರೆ ಡೈರೆಕ್ಟಾಗಿ ನಾನೇ ಕರ್ಕೊಂಡು ಹೋಗ್ತೀನಿ. ಯಾಕಂದರೆ ಮೊದಲೆಲ್ಲ 8 ಗಂಟೆವರೆಗೂ ಶಾಪ್ ಇರ್ತಿತ್ತು. ಇವಾಗ 6:30 7 ಗಂಟೆ ಅಷ್ಟು ಕ್ಲೋಸ್ ಮಾಡಿಬಿಡ್ತೀವಿ. ಇನ್ನೇನು ಖುಷಿಮಾ ಬರೋದು 5:30 6 ಗಂಟೆ ಆಗುತ್ತೆ. ಒಂದು ಅರ್ಧ ಗಂಟೆ ಹಂಗೆ ಹಿಂಗೆ ಆಟ ಆಡ್ತಿರ್ತಾಳೆ. ಅಷ್ಟರಲ್ಲಿ ನಾವೇ ಕರ್ಕೊಂಡು ಮನೆಗೆ ಹೋಗ್ಬಿಡ್ತೀವಲ್ಲ, ಅದರಿಂದ ಬರಲ್ಲ. ಆವಾಗಾದರೆ ತುಂಬ 2 ಅವರು ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾಳೆ. ನನಗೂ ಏನಕ್ಕೂ ಬಿಡ್ತಾಯಿರಲಿಲ್ಲ, ಕಸ್ಟಮರ್ ಬಂದರೆ ಆಗ್ತಾಯಿರಲಿಲ್ಲ ಅಂಥೇಳಿ ಹೀಗೆ ಕಳಿಸ್ಬಿಡ್ತಾಯಿದ್ದೆ. ಹಾಗೆ ಕರ್ಕೊಂಡು ಹೋಗ್ತಾಯಿದ್ರು. ಇನ್ನು ರಕ್ಷಿತ್ ಗಾಡಿನ ತೊಗೊಂಡು ಹೋಗ್ತಾಯಿದ್ದಾರೆ ಅಪ್ಪ ಮಗಳಿಬ್ರು. ರಕ್ಷಿತ್ ಬಂದು ಗಾಡಿ ಇಲ್ಲೇ ಬಿಟ್ಟು ಅಮ್ಮ ನನಗೇನೋ ಸ್ವಲ್ಪ ಕೆಲಸ ಐತೆ ಹೊರಗಡೆ ಹೋಗ್ತಾಯಿದ್ದೀನಿ, ಅಪ್ಪಂಗೆ ಗಾಡಿ ತೊಗೊಂಡು ಹೋಗೋಕೆ ಕೇಳಮ್ಮ, ಮನೆಗೆ ನಿಲ್ಸೋಕೆ ಕೇಳಮ್ಮ ಅಂತ ಹೇಳಿ ಕೀ ಕೊಟ್ಟೋಗಿದ್ದ. ಸೊ ಅದಕ್ಕೋಸ್ಕರನೇ ಸೋಮು ಹೊಸ ಮನೆ ಹತ್ರ ಹೋಗಿದ್ರಂತೆ. ಹಂಗೆ ಬಂದು ಖುಷಿಮಾನ್ ಕರ್ಕೊಂಡು ಮನೆಗೆ ಹೋದರು. ನೈಟ್ ನಾನು ಕೂಡ ಮನೆಗೆ ಬಂದೆ. ಏನಪ್ಪ ಅಡುಗೆ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಸ್ವಲ್ಪ ಇದು ದೋಸೆ ಹಿಟ್ಟಿತ್ತು. ದೋಸೆ ಹಿಟ್ಟಿಗೆ ಇನ್ನೂ ಸ್ವಲ್ಪ ಗೋಧಿ ಹಿಟ್ಟು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ದೋಸೆ ಮಾಡೋಣ ಅನ್ಕೋತಾ ಇದ್ದೆ. ಅಷ್ಟರಲ್ಲಿ ಸೋಮಿದ್ರು ಸ್ವಲ್ಪ ಆನಿಯನ್ ದೋಸೆನೇ ಮಾಡಿಬಿಡ್ನಿಕ್ಕಿತ ಅಂದರು. ಆನಿಯನ್ ದೋಸೆ ಮಾಡಬೇಕಾ ನಾನೇನು ಮಾಡ್ತೀನಿ ಅಂತಂದರೆ, ನಂದು ಚಾಪರ್ ಇದೆಯಲ್ಲ, ಚಾಪರ್ಗೆ ಏನು ಮಾಡ್ತೀನಿ, ಸಬ್ಬಸಿಗೆ ಸೊಪ್ಪು, ಒಂದೇ ಹಸಿಮೆಣ್ಸಿನ್ಕಾಯಿ, ಸಬ್ಬಸಿಗೆ ಸೊಪ್ಪು, ಈರುಳ್ಳಿ ಎಲ್ಲನೂ, ಅಂದರೆ ಸಬ್ಬಸಿಗೆ ಸೊಪ್ಪು, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕ್ಯಾರೆಟು ಇದೆಲ್ಲನೂ ಹಾಕಿ ಫಸ್ಟು ನುಣ್ಣಗೆ ಒಂದು ಸ್ವಲ್ಪ ಚಾಪರಲ್ಲಿ ಇದು ಮಾಡ್ಕೊಬಿಟ್ಟು ಚಾಪ್ ಮಾಡಿಕೊಂಡು ಆಮೇಲೆ ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಮತ್ತು ಈ ದೋಸೆ ಇಡಿ, ಸ್ವಲ್ಪ ಸಾಲ್ಟು, ನೀರು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಟ್ಟಿಗೆ ಇದು ಮಾಡ್ತೀನಿ. ಇವಾಗ ನಾನು ಕೈಯಲ್ಲಿ ಕಲಸೋದಕ್ಕೆ ಅದು ಲೇಟಾಗುತ್ತೆ. ಮತ್ತು ಆನಿಯನ್ ಕೂಡ ಸ್ವಲ್ಪ ದಪ್ಪ ಥರ ಇದ್ದರೆ ದೋಸೆ ಬಳಿಯೋದಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನೇನು ಮಾಡಿಬಿಡ್ತೀನಿ ಅಂದರೆ ಎಲ್ಲ ಒಟ್ಟಿಗೆ ಹಿಂಗೆ ಮಾಡಿಬಿಡ್ತೀನಿ. ಒಂದು ಹದವಾಗಿ ನೀಟಾಗಿ ಬರುತ್ತೆ. ಇದನ್ನು ಆರಾಮಾಗಿ ತಿನ್ಬೋದು. ಮತ್ತು ದೋಸೆ ಮೇಲೆ ಬಳಿಯೋದಕ್ಕೂ ಕೂಡ ನನಗೆ ದೋಸೆ ಹೆಂಚು ಮೇಲೆ ಬಳಿಯೋದಕ್ಕೆ ಕೂಡ ಈಸಿ ಆಗುತ್ತೆ. ಸೂಪರ್ ಫಾಸ್ಟಾಗಿ ಮಾಡಿಬಿಡ್ಬೋದು. ಟೈಮೇ ತೊಗೊಳ್ಳೋದಿಲ್ಲ, ಇದು ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ. ಖುಷಿಮಾನು ಕೂಡ ಆರಾಮಾಗಿ ತಿಂತಾಳೆ. ಇವಾಗ ಆನಿಯನ್ ಹತ್ರ ಎಲ್ಲ ಸಿಕ್ಕರೆ ತಿನ್ನಲ್ಲ ಅಲ್ವಾ. ಸೊ ಮಕ್ಕಳು ಏನಿಲ್ಲ, ಎಲ್ಲ ಆರಾಮಾಗಿರುತ್ತೆ. ಸಣ್ಣಗೆ ಚಾಪ್ ಆಗಿರುತ್ತಲ್ಲ, ಸಕ್ಕತ್ತಾಗಿರುತ್ತೆ. ಟೇಸ್ಟು ಕೂಡ ಸಕ್ಕತ್ತಾಗಿರುತ್ತೆ. ಆರಾಮಾಗಿ ತಿಂದ್ಬಿಡ್ಬೋದು. ಆ್ಯಕ್ಚುಲಿ ನಾರ್ಮಲ್ ದೋಸೆ ಬಳಿಯೋದಕ್ಕಿಂತ ಈ ದೋಸೆ ಗೋಧಿ ಹಿಟ್ಟೆಲ್ಲ ಮಿಕ್ಸ್ ಮಾಡಿರ್ತೀವಲ್ಲ, ಬಳಿದ್ರೆ ನೀಟಾಗೂ ಕೂಡ ಸ್ಟಿಕ್ ಆಗಲ್ಲ, ತವ ಮೇಲೆ ನೀಟಾಗಿ ಬರುತ್ತೆ. ನಾನು ನಾರ್ಮಲ್ ದೋಸೆ ಮಾಡೋಕ್ಕಿಂತ ಈ ದೋಸೆ ಅದೆಷ್ಟು ದೋಸೆ ಮಾಡು ಅಂದರೂ ಮಾಡಿಕೊಟ್ಬಿಡ್ತೀನಿ ಮನೇಲಿ ಎಷ್ಟೇ ಜನ ಇದ್ದರು. ಇದು ಮತ್ತು ಅಕ್ಕಿ ರೊಟ್ಟಿ ನಂಗೆ ತುಂಬ ಇಷ್ಟ ಮಾಡೋದಕ್ಕೆ. ಯಾಕಂದರೆ ಈಸಿಯಾಗುತ್ತೆ, ಬೇಗ ಮೆಂದೋಗುತ್ತೆ, ಅಂಟ್ಕೊಳ್ಳಲ್ಲ. ಅದೇ ಅಕ್ಕಿ ರೊಟ್ಟಿನೂ ಅಷ್ಟೇನೆ. ಅದೇ ದೋಸೆ ಆದರೆ ಸ್ವಲ್ಪ ಕೆಲವೊಂದು ಟೈಮ್ ಉದ್ದಿನಬೇಳೆ ಅದು ಇದು ಏನಾದ್ರು ಹೆಚ್ಚಿಗೆ ಆದರೆ ಕೆಲವೊಂದು ಟೈಮ್ ಅಂಟ್ಕೊಂಬಿಡುತ್ತೆ, ಆವಾಗ ತಲೆ ಕೆಟ್ಟೋಗ್ಬಿಡುತ್ತೆ. ಅದರಲ್ಲಿ ಏನು ಗೊತ್ತಾ, ಬೆಳಗ್ಗೆ ಟೈಮ್ ಆಫೀಸಿಗೆ ಹೋಗೋ ಟೈಮಲ್ಲಿ ಸೋಮ್ಗೆ ಸೊ ಯಾವಾಗ ದೋಸೆ ಮಾಡೋಣ ಅಂತ ಹೋಗ್ತೀನಿ, ಕೆಲವೊಂದು ಟೈಮ್ ಹಂಗೆ ಅಂಟ್ಕೊಂಬಿಡುತ್ತೆ, ನನಗೆ ತಲೆ ಕೆಟ್ಟೋಗುತ್ತೆ. ಆಮೇಲೆ ಹಿಂಗೆಲ್ಲ ಅದು ಮಗ್ಚಕಾಯಲ್ಲಿ ಹಿಂಗೆಲ್ಲ ಮಾಡ್ತಾ ದೋಸೆ ಎಲ್ಲ ಕಿತ್ತೋಗ್ಬಿಡುತ್ತೆ. ಸೊ ಆ ಥರ ಎಲ್ಲ ಆಗಿದೆ. ಇತ್ತೀಚೆಗೆ ಏನು ಆ ಥರ ಆಗಿಲ್ಲ. ಸ್ವಲ್ಪ ಒಂದೊಂದು ಸರಿ ನನಗೆ ಅದಾಗಿದ್ದುಂಟು. ಮತ್ತು ಇದು ಹೆಂಗೆ ಗೊತ್ತಾ, ತವ ಬಿಸಿ ಇರುವಾಗ ಹಾಕಿದ್ರೆ ದೋಸೆ ಪಟ್ ಅಂತ ಆಗೋಗ್ಬಿಡುತ್ತೆ. ಅಂದರೆ ತವ ಚೆನ್ನಾಗಿ ಕಾದಿರಬೇಕು ಅಷ್ಟೇ. ಸೊ ಮಾಡಿ ಸೋಮ್ಗೆ ಪಟ್ ಅಂತ ಕೊಟ್ಟೆ. ಖುಷಿಮಾಗೂ ಮಾಡಿಕೊಡ್ಬೇಕಾಯ್ತು. ಆಮೇಲೆ ರಕ್ಷಿತೆ ನಂಗೆ ಊಟ ಬೇಡ ಅಂತ ಹೇಳಿದ್ದ. ಆದ್ದರಿಂದ ನಾನು ಅಂದರೆ ಹೇಳಿದ್ನಲ್ಲ ಹೊರಗಡೆ ಹೋಗಿದ್ದ ಅವ್ನು ಸಂಜೆ ಅಂತ ಹೇಳಿ, ಅದಕ್ಕೋಸ್ಕರ ನಾವು ಮಾತ್ರ ಒಂದಿಷ್ಟೇ ಹಿಂಗೆ ಎಲ್ಲ ಲೈಟಾಗಿ ಊಟ. ಇನ್ನು ಸೆಕೆಗಾಲ ಬಂತಲ್ಲ, ದೋಸೆ ತಿಂದ್ಬಿಟ್ರೆ ರಾತ್ರಿ ಎಲ್ಲ ಬೆಳಗ್ಗೆ ಟೈಮ್ ಏನಾದ್ರು ದೋಸೆ ರೊಟ್ಟಿ ತಿಂದರೆ ಫುಲ್ ಡೇ ಊಟಕ್ಕಿಂತ ಹೆಚ್ಚಾಗಿ ನೀರೇ ಜಾಸ್ತಿ ಕುಡಿಸುತ್ತೆ. ಆದ್ದರಿಂದ ಲೈಟಾಗೆ ತಿಂದ್ಬಿಟ್ಟು ಮಲ್ಕೊತೀವಿ. ಇನ್ನೊಂದು ನಿಜ ಹೇಳ್ಬೇಕಂದ್ರೆ, ನೀವೇನಾದ್ರು ಡಯಟ್ ಫಾಲೋ ಮಾಡಬೇಕು ಅಂತಂದರೆ ಅಂದರೆ ಸಣ್ಣ ಆಗಬೇಕು ಅಂತಂದರೆ ಈ ಸಮ್ಮರ್ ಡೇಸಲ್ಲಿ ಆರಾಮಾಗಿ ಸಣ್ಣ ಆಗ್ಬೋದು. ಯಾಕೆಂದರೆ ಊಟ ತಿಂಡಿ ಜಾಸ್ತಿ ಸೇರಿಸಲ್ವಲ್ಲ, ಆವಾಗ ಲಿಕ್ವಿಡ್ ಐಟಮ್ಗಳನ್ನ ತೊಗೊಂಡು ಜಾಸ್ತಿ ನೀವು ಡಯಟ್ ಏನಿದೆ, ಡಯಟ್ ಊಟದಲ್ಲಿ ಕಂಟ್ರೋಲ್ ಮಾಡ್ಕೊಬೋದು ಇದನ್ನು. ನಾನಂತೂ ಯಾವಾಗಲೂ ಸಮ್ಮರ್ನಲ್ಲಿ ಮಾತ್ರ ಬೈ ಚಾನ್ಸ್ ನಾನು ದಪ್ಪ ಆಗಿದ್ರೂ ಕೂಡ
ಸಣ್ಣ ಆಗೋಗ್ಬಿಡ್ತೀನಿ. ಈ ಮಿನಿಮಮ್ ಅಂದರೆ 2-3 ಕೆ ಜಿ ನಾನು ಸಣ್ಣ ಹಾಕ್ತೀನಿ. ಈ ಥರ ಅದೇ ಲಿಕ್ವಿಡು ಅದು ಇದು ಅಂತೆಲ್ಲ ವಾಟರ್ ಮೆಲನ್ನು ಮತ್ತು ಮಸ್ಕ್ ಮೆಲನ್ನು ನೋಡಿ ಮನೆ ಯಾವಾಗಲೂ ಸ್ಟಾಕ್ ಇದ್ದೇ ಇರುತ್ತಲ್ಲ. ಸೊ ಹಿಂಗೆ ಎಲ್ಲ ಮಾಡ್ಕೊಡ್ತೀವಿ. ಸೊ ಮತ್ತು ಸಾಂಬಾರಿತ್ತು, ಜೊತೆಗೆ ಬೀಟ್ರೂಟ್ ಪಲ್ಯ ಕೂಡ ಇತ್ತು. ಸೋಮ್ಗೆ ನಾನು ಇವಾಗ ಕೊಟ್ಟೆ. ಹೆಂಗೋ ಇರೋದ್ರಲ್ಲಿ ನೈಟಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೆಂಗೋ ತಿಂದ್ಬಿಡ್ತೀವಿ. ಇನ್ನು ನಮ್ಮ ಪರಿಮ ಅವಳಿಗೆ ಹೆಂಗೆ ಅಂದರೆ ವಾಸನೆ ಹಿಡಿತಾಳೆ. ಹೆಂಗೆ ಅವಳಿಗೆ ಹಾಕೋ ಫುಡ್ನ ತಿನ್ನಲ್ವಂತೆ. ನಾವೇನು ಫುಡ್ ತಿಂತೀವಿ ಆ ಫುಡ್ನ ಕೊಡಬೇಕಂತೆ. ಏನೇ ತಿನ್ನಲಿ ಬಂದು ನಮ್ಮ ಹತ್ರ ನಿಂತ್ಕೊಂಡ್ಬಿಡ್ತಾಳೆ, ಕೊಡಿ ಅಂತ. ನಾವು ಕೊಡೋದಿಲ್ಲ, ಆದ್ರೂ ಕೊಡಿ ಅಂತ ಅವುಗಳ ಹಂಗೇನೆ. ಸೊ ಅದಕ್ಕೋಸ್ಕರ ಅವಳಿಗೆ ಕ್ಲಿಪ್ ಹಾಕ್ಬಿಟ್ಟವಳೆ. ಮತ್ತು ಸುಮಾರು ಜನ ಹೇಳ್ತಾರೆ ಹಿಂಸೆ ಕೊಡ್ತಾಳೆ ಖುಷಿಮಾ ಅಂತೆಲ್ಲ. ಆ ಥರ ಎಲ್ಲ ಏನು ಹಿಂಸೆ ಎಲ್ಲ ಏನೂ ಕೊಡೋದಿಲ್ಲ, ನಮಗೂ ಗೊತ್ತು, ನೋಡ್ತಾ ಇದ್ದೀವಿ ನಾವೂನು. ಹೌದು, ಮಕ್ಕಳಾದ್ಮೇಲೆ ಅವ್ರಿಗೆ ಗೊತ್ತಾಗಲ್ಲ, ಖುಷಿಮಾಗೂ ಗೊತ್ತಾಗಲ್ಲ. ಕೆಲವೊಂದು ಟೈಮ್ ಮಾಡ್ತಾಳೆ, ಆದರೆ ನಾವು ಎದುರಿಸ್ಕೊಂಡು ಮಾಡ್ತಾಯಿರ್ತೀನಿ. ಸೊ ಆಮೇಲೆ ನೆಕ್ಸ್ಟು ಮತ್ತೆ ಬೆಳಗ್ಗೆ ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇಡ್ಲಿ ಮಾಡಿ ಅದಕ್ಕೆ ಚಟ್ನಿ ಮಾಡಿದ್ದೀನಿ. ಏನು ಚಟ್ನಿ ಅಂದರೆ ಶೇಂಗಾ ಚಟ್ನಿ ಮಾಡಿದ್ದೀನಿ ಇವತ್ತು. ಇಡ್ಲಿ ಮಾಡಿದಾಗ ಸೋಮ್ಗೆ ಈ ಶೇಂಗಾ ಚಟ್ನಿ ಮಾಡೋ ನಿಖಿತ ಯಾವಾಗಲೇ ಆಗಲಿ, ಇಡ್ಲಿ ಆಗಲಿ ದೋಸೆ ಆಗಲಿ ಚಟ್ನಿ ಮಾಡ್ತಾಯಿದ್ದೀನಿ ಅಂದಾಗ ಮೊದಲೆಲ್ಲ ಪುದೀನ ಚಟ್ನಿ ಮಾಡಿ ಅಂತ ಹೇಳೋರು. ಇವಾಗ ಶೇಂಗಾ ಚಟ್ನಿ ಮಾಡು ಅಂತ ಹೇಳ್ತಾರೆ. ಯಾವಾಗಲೂ ಒಂದ್ಸರಿ ಶೇಂಗಾ ಚಟ್ನಿ ಟೇಸ್ಟು ನೋಡ್ಬಿಟ್ಟಿದ್ದಾರೆ, ಆವಾಗಿಂದ ಶೇಂಗಾ ಚಟ್ನಿ ಸಖತ್ತಾಗಿರುತ್ತೆ. ನನಗೂ ಪರ್ಸ್ನಲಿ ತುಂಬ ಇಷ್ಟ ಆಗುತ್ತೆ. ಇಡ್ಲಿ ಜೊತೆಗಂತೂ ಇನ್ನೂ ಕಾಂಬಿನೇಷನ್ನು ತುಂಬ ಇಷ್ಟ ಆಗುತ್ತೆ. ಇನ್ನು ಖುಷಿಮಾಗಿ ಸ್ನಾನ ಮಾಡಿಸಿ ಇನ್ನೂ ಕ್ರೀಮೆಲ್ಲ ಹಚ್ಚಿದ್ದೀನಿ. ಬಟ್ಟೆ ಎಲ್ಲ ನಾನೇ ಹಾಕೋದೆ, ಆದರೆ ಕೇಳೋದು ಅವ್ರ ಅಪ್ಪನ್ನೇ. ಅಪ್ಪ ನಿದ್ದೆಗಣ್ಣೆಲ್ಲ ಎಬ್ಬಿಸ್ಕೊಂಬಂದವಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡ್ತಿರ್ತೀನಲ್ಲ, ಅದಕ್ಕೆ ಅಪ್ಪ ಅಂತೇಳಿ ಮತ್ತೆ ಮುಂಚೆ ನಾನು ಕೇಳೋದು ಮಾಡೋದೆಲ್ಲ ನಾನು ಕಣೆ ಖುಷಿ, ಬಟ್ಟೆ ಹಾಕಿಸ್ಕೊಳಕ್ಕೆ ಮಾತ್ರ ನಿಮ್ಮ ಅಪ್ಪ ಬೇಕಾ ಅಂತ. ಅದೇ ಒಂದು ಆಟಕ್ಕೆ ಅಪ್ಪ ಪರಿಬೇಕು ಅಂತ ಹೇಳ್ತಾ ಇದ್ಲು. ಇವತ್ತು ನಾನು ಕೂಡ ಬೇಗ ಎದ್ದು ರೆಡಿ ಆಗಬೇಕಾಗಿತ್ತು. ಸೊ ಇಲ್ಲಿ ನೋಡಿ, ಇವಾಗ ಕರ್ಕೊಂಡೋಗಿ ಅವಳ ಹತ್ರ ಅಳ್ತಾ ಇದ್ಲು ಅಪ್ಪ ಅಂತ. ಮತ್ತು ಅವಳು ತಲೆಗೆ ಸ್ನಾನ ಮಾಡಿಸಿದ್ದಿನ ಬ್ಲೋ ಡ್ರೈ ಮಾಡಿಬಿಡ್ತೀನಿ. ಸೊ ಆದ್ದರಿಂದ ಸೋಮು ಬ್ಲೋ ಡ್ರೈ ಮಾಡ್ತವ್ರೆ. ಇದು ಹಾಟಾಗಿ ಅಂದರೆ ಬಿಸಿನಲ್ಲಿ ಬರುತ್ತಲ್ಲ ಅದು ಮಾಡಲ್ಲ, ನಾರ್ಮಲ್ ತಣ್ಣಗೆ ಬರುತ್ತೆ ಇದು ಬ್ಲೋ ಡ್ರೈ. ಆದ್ದರಿಂದ ಅದರಲ್ಲೇ ಮಾಡ್ತೀವಿ. ಸೊ ನಾನು ವಾರಕ್ಕೆ 2 ಸರಿ ತಲೆಗೆ ಸ್ನಾನ ಮಾಡಿಸೋದು, 2 ಸರಿ ಇಲ್ಲ 3 ಸರಿ ಮಾಡಿಸ್ದಾಗಲೆಲ್ಲ ಕಂಪಲ್ಸರಿ ಏನು ಇದು ಬ್ಲೋ ಡ್ರೈಯಲ್ಲೇ ಅವಳಿಗೆ ಹೇರ್ನ ಡ್ರೈ ಮಾಡೋದು. ಇನ್ನು ಇಡ್ಲಿ ಇನ್ನೊಂದು ಒಬ್ಬೆ ಇಡೋಣ ಅಂತ ಅಂದ್ಕೊತಾ ಇದ್ದೆ. ಸೊ ಒಂದು ರೌಂಡ್ ಆಗೋಯ್ತಲ್ವ, ಇನ್ನೊಂದು ರೌಂಡ್ ಇಟ್ಬಿಟ್ರೆ ಎಲ್ರಿಗೂ ಆಗುತ್ತೆ ಅಂತ. ಇಷ್ಟೇ ಇಡ್ಲಿ ತಿನ್ನೋದು. 6 ಇಡ್ಲಿ ಚಿಕ್ಕದು, ಒಂದು 6 ಇಡ್ಲಿ 5 ಇಡ್ಲಿ ಅವ್ರಿಗೆ ಅದೇ ಸಾಕಪ್ಪ ಅಂತ ಅನಿಸ್ಬಿಡುತ್ತೆ. ಸೊ ನಾನು ಯೋಚನೆ ಮಾಡ್ತೀನಿ, ಯಾರ್ಯಾರು ಇಡ್ಲಿ ತಿಂತೀರಾ, ಯಾರ್ಯಾರು ಇಡ್ಲಿ ತಿನ್ನಲ್ಲ, ಯಾರ್ಯಾರು ತಿಂಡಿಗಳು ಮಾತ್ರ ಕಂಟಿನ್ಯೂಸ್ ಆಗಿ ಮಾಡ್ತಾನೇ ಇರ್ತೀನಿ. ಅಂದರೆ ಇವಾಗ ಇದೊಂದು ರೌಂಡ್ ಆಯಿತಾ, ನೆಕ್ಸ್ಟ್ ಖುಷಿಮಾಗಿ ಊಟ ಕಟ್ಟಕ್ಕೆ ಇನ್ನೊಂದು ರೌಂಡ್ ಏನು ಮಾಡಬೇಕು ಅಂತ ಯೋಚನೆ ಮಾಡ್ಕೊತೀನಿ. ಈ ಥರ ನೋಡಿ, ಇವಾಗಲೇ ಅದು ಎಲ್ಲ ಆಯಿತು. ನೆಕ್ಸ್ಟು ಇನ್ನೇನು ಅಡುಗೆಗೆ ರೆಡಿ ಮಾಡೋಣ ಅಂತ ಹೇಳಿ ಸೊಪ್ಪಿತ್ತು, ಸೊಪ್ಪೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ವಿ. ಸೊ ಸೊಪ್ಪು ಸಾರು ಸೋಮು ಅಂತೂ ಊಟ ಎಲ್ಲ ಕಟ್ಟಿದ್ದಾಯಿತು. ಇವಾಗ ಏನು ಮಾಡೋಣ, ಸೊಪ್ಪು ಸಾರು ಮಾಡೋಣ ಬೇಡವಾ ಅಂತ ಯೋಚನೆ ಮಾಡ್ತಾಯಿದ್ದೆ. ಸೊ ಸರಿ, ಆ ಸೈಡಿಗೆ ಇರಲಿ ಫಸ್ಟು ಅಂದ್ಬಿಟ್ಟು ಖುಷಿಮಾಗಿ ಇವಾಗ ಚಿತ್ರಾನ್ನ ಎಲ್ಲ ಮಾಡಿ ಅವಳಿಗೆ ಬಾಕ್ಸಿಗೆ ಇಡ್ಲಿ ಚಿತ್ರಾನ್ನ ಎಲ್ಲ ಕಟ್ಟಿದೆ. ಸೊಪ್ಪು ಬೇಕಾದ್ರೆ ನೈಟ್ ಮಾಡ್ಕೊಳ್ಳೋಣ ಸರ್. ಫ್ರೆಂಡ್ಸ್, ಇವಾಗ ತಿಂಡಿ ಆಯಿತು, ಪೂಜೆ ಆಯಿತು, ಎಲ್ಲ ಆಯಿತು. ಇವಾಗ ನಾನು ಕೀರ್ತಿ ಹೊರಟ್ವಿ ಹೊರಗಡೆ. ರೆಡಿಯಾಗಿ ಬಂದರು ಕೀರ್ತಿ. ಖುಷಿಯಮ್ಮಂಗೆ ಬಬ್ರಿಗಿಬ್ರಿಗೂ ಡೇ ಕೇರ್ಗೆ ಊಟದ ಲಂಚ್ ಬಾಕ್ಸ್ ಕಳಿಸಾಯಿತು. ಇವತ್ತು ಬಬ್ರಿಗೂ ಡೇ ಕೇರು. ಸೊ ಹೊರಗಡೆ ಹೊರಟಿದ್ವಿ, ಸ್ವಲ್ಪ ಹಾಗೆ ಅಡ್ಡಾಡ್ಕೊಬರೋಣ, ಏನೋ ಶಾಪಿಂಗ್ ಅದೆಲ್ಲ ಇದೆ. ಸೊ ಏನಿತ್ತು ಅನ್ನೋದನ್ನ ತೋರಿಸ್ತೀವಿ. ಹೋಗಿ ಅಲ್ಲಿ ತುಂಬ ದಿನ ಆಯಿತು ಹೋಗಿ ನಾವು, ಅದಕ್ಕೆ ಹೊರಟ್ವಿ. ಸೊ ಬನ್ನಿ ಹೊಡೋಣ, ಲೆಟ್ಸ್ಕೋ. ನಾನು ವೀಡಿಯೋ ಒಂದು ಅಪ್ಲೋಡ್ ಮಾಡಬೇಕಾಯ್ತು, ಅದೊಂದು ಮರ್ತ್ಬಿಟ್ಟೆ ಶಾಪಿಗೆ. ನೀವು ಗಾಡಿ ಓಡಿಸ್ತೀರಾ? ಹಾಂ, ಅವಾಗ ನಾನು ಹಿಂದೆ ಕೂತ್ಕೊಂಡು ನಾನು ಮಾಡಿಬಿಡ್ತೀನಿ ಅಲ್ವಾ. ಸೊ ಓಕೆ, ಬನ್ನಿ ಹೊಡೋಣ. ಇವಾಗ ಕೀರ್ತಿ ಜೊತೆ ಸವಾರಿ. ಕೀರ್ತಿ ಗಾಡಿ ಓಡಿಸ್ತಾರೆ, ಹಿಂದೆ ನಾನು ಕೂತ್ಕೊಳ್ಳೋದು. ಹಾಂ, ಏನೋ ಶಾಪ್ ಓಪನ್ ಮಾಡಿದರು. ಸೊ ನಾನು ಕೀರ್ತಿ ಹೊರಟ್ವಿ.
ಏನಂದರೆ ಇವಾಗ ನಾವು ಒಂದೆರಡು ಕಡೆ ಪ್ಲ್ಯಾನ್ ತುಂಬ ದಿನಗಳಾಗಿತ್ತು. ನಾನು ಕೀರ್ತಿ ಎಲ್ಲೂ ಹೊರಗಡೆ ಹೋಗೇ ಇರಲಿಲ್ಲ. ಸೋಮ್ ಜೊತೆನೂ ಎಲ್ಲೂ ಹೊರಗಡೆ ಹೋಗಿಲ್ಲ, ಇನ್ನು ಕೀರ್ತಿ ಜೊತೆನೂ ಹೋಗೋಕ್ಕೆ ಆಗೇ ಇರಲಿಲ್ಲ. ಸೊ ಏನಂದರೆ ಮುರಳಿ ಅಣ್ಣ ಅಂದರೆ ಕೀರ್ತಿಯರ ಹಸ್ಬೆಂಡು ಇವಾಗ ಅಲ್ಲಿ ಆಸ್ಟ್ರೇಲಿಯಿಂದ ಬಂದಾಗ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ರು. ಮತ್ತು ಕೀರ್ತಿ ಕೂಡ ತುಂಬ ಹುಷಾರಿರಲಿಲ್ಲ. ಸೊ ಆದ್ದರಿಂದ ಎಲ್ಲೂ ಅಷ್ಟಾಗಿ ಹೋಗೋಕ್ಕಾಗಲಿಲ್ಲ ಅಂತ ಇವಾಗ ಒಂದು ಸ್ವಲ್ಪ ಮುರಳಿ ಅಣ್ಣನೂ ಹೊರಟರು. ಇವಾಗ ಒಂದು ಸ್ವಲ್ಪ ಫ್ರೀ ಅಂತ ಅನ್ನಿಸ್ತು. ಸರಿ ನಾನು ಕೀರ್ತಿ ಇಬ್ಬರು ಹೊರಗಡೆ ಬಂದಿದ್ವಿ. ಇವಾಗ ಕಡೆ ಐಸ್ ಕ್ರೀಮ್ ತಿನ್ನೋಣ ಅಂತ ಕೂತ್ಕೊಂಡಿದ್ದಿಂದ ಬರ್ಕೊಂಡು ಬರೋಕ್ಕಾಗಲಿಲ್ಲ. ರಿಚಿ ನೋಡಿ ಫ್ರೆಂಡ್ಸ್, ಇವಾಗ ಅಲ್ಲ ನಾವು ಇವಾಗ ನಾನು ಕೀರ್ತಿ ಬಂದಿರೋ ಕೆಲಸ ಏನು ಅದು ಮುಗಿಸ್ಕೊಂಡು ಇವಾಗ ರಿಚ್ ಸ್ಪೆಷಲ್ ಏನು ಫುಲ್ ಡ್ರೈ ಫ್ರೂಟ್ಸ್ ಅಲ್ಲ, ಫ್ರೆಶ್ ಫ್ರೂಟ್ಸ್, ಡ್ರೈ ಫ್ರೂಟ್ಸ್ ಎಲ್ಲ ಸೂಪರ್ ಚೆನ್ನಾಗಿದೆ. ಯಾರು ತಿಂದಿದ್ದೀರಾ ಇಲ್ಲಿ? ಇದು ಯಾವುದು? ಶಿವಾನಂದ ಸರ್ಕಲಾ? ರಿಚ್ ಶಿವಾನಂದ ಸರ್ಕಲ್. ಯಮ್ಮಿ. ಇವತ್ತು ಫುಲ್ಲು ತಿನ್ನೋಕ್ಕೆ ಅಂತಲೇ ಬಂದಿದ್ದೀನಿ. ಒಂದಷ್ಟು ಶಾಪಿಂಗ್ ಮತ್ತು ತಿನ್ನೋಕ್ಕೆ ಅಂತಲೇ ಬಂದಿರೋದು. ತುಂಬ ದಿನಗಳಾಗುತ್ತಲ್ಲ, ಅದಕ್ಕೋಸ್ಕರ ಬಂದಿರೋದು. ಐಸ್ ಕ್ರೀಮ್ ಅಂತೂ ಸಖತ್ತಾಗಿತ್ತು. ಈ ಥರ ಐಸ್ ಕ್ರೀಮ್ ನಾನು ಫಸ್ಟ್ ಟೈಮೇ ತಿಂತಿದ್ದು ಅಂತ ಅಂದ್ಕೊತೀನಿ. ನಾನು ನಾರ್ಮಲಾಗಿ ಫಲೂಡಾ ಅದು ಇದು ಅಂತ ತಿಂತಿದ್ದೆ. ಸೊ ಇದು ತುಂಬಾ ಇಷ್ಟ ಆಯಿತು, ಇಬ್ರಿಗೂ ಇಷ್ಟ ಆಯಿತು. ಕೀರ್ತಿ ಹೇಳ್ತಾಯಿದ್ರು ನಿಖಿತಾ ತುಂಬ ಚೆನ್ನಾಗಿರುತ್ತಂತೆ. ನಾನು ಫಸ್ಟ್ ಟೈಮ್ ಬಂದಿರೋದು, ನನ್ನ ಫ್ರೆಂಡ್ ಬಂದು ಟೇಸ್ಟ್ ಮಾಡಿದ್ದು ಬರ್ತಾ ಇರ್ತಾಳೆ, ತಿನ್ನೋಣ ಅಂತ. ಓಕೆ, ನನಗೂ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಡ್ತು. ಇದು ಒಂದೇ ಬ್ರಾಂಚ್ ಇರೋದು ಅಂತ ನಾವು ಹೇಳ್ತಾಯಿದ್ರು. ಸೊ ಮತ್ತು ಅಲ್ಲಿಂದ ನೆಕ್ಸ್ಟು ಮಲ್ಲೇಶ್ವರಂಗೆ ಬಂದ್ವಿ. ಮಲ್ಲೇಶ್ವರಂಗೆ ಬಂದು ಇವಾಗ ಗಾಡಿ ಪಾರ್ಕಿಂಗ್ ಮಾಡ್ತಾಯಿದ್ದೀವಿ. ಸೊ ಮಾಡಿಬಿಟ್ಟು ಸ್ವಲ್ಪ ಮಕ್ಳುಗಳಿಗೆ ಗೊತ್ತಲ್ಲ ಚಪ್ಪಲ್ಗಳು ಆ ಥರ ಎಲ್ಲ ಇಲ್ಲಿ ಚೆನ್ನಾಗಿರುತ್ತೆ. ಹೇಳ್ಬೇಕಂತಂದರೆ ಈ ಶಾಪ್ಗಳಲ್ಲಿ ತಗೊಳ್ಳೋದಕ್ಕಿಂತ ಈ ಫುಟ್ಪಾತ್ಗಳಲ್ಲಿ ಇಟ್ಟಿರ್ತಾರೆ ಗೊತ್ತಾ, ತುಂಬಾ ಚೆನ್ನಾಗಿರುತ್ತೆ. ನಾನು ವೆಯ್ಟ್ ಮಾಡ್ತಾಯಿದ್ದೀನಿ, ಒಬ್ಬರು ಲೇಡಿ ಪಾರ್ಕಿಂಗ್ ಅದು ಗಾಡಿ ತೆಗೀಲಿ ಅಂತ ಮಿನಿಮಮ್ ಅಂದರು. ಆ ಲೇಡಿ ಒಂದು 15-20 ನಿಮಿಷ ತೆಗಿಯೋಕ್ಕೆ ಹಿಂದೆ ಎಲ್ಲ ಅಪ್ಪ ಆ ಥರ ಆಗ್ಬಿಟ್ರೆ ರೇಗೋಗ್ಬಿಡುತ್ತೆ ಬಿಡಿ. ಫುಲ್ಲು ನೀಟಾಗಿ ಅದು ಇಟ್ಕೊಂಡು ಅದು ಮಾಡಿ ಇದು ಮಾಡಿ ಯಪ್ಪ ತಲೆ ಕೆಟ್ಟೋಯ್ತು ನನಗೆ. ಸೊ ಸರಿ ಅಂತ ಬಂದಾದಮೇಲೆ ಇಲ್ಲಿ ಚಪ್ಪಲ್ಲು ಚೆನ್ನಾಗಿದ್ವಲ್ಲ, ಹೆಣ್ಮಕ್ಳಿಗೆ ನೋಡ್ತೀವಿ, ಅವ್ರಿಗೂ ಏನು ಕೀರ್ತಿ ಒಬ್ಬೊಬ್ರಿಗೂ ಕೂಡ ಒಂದಷ್ಟು ನೋಡ್ತಾಯಿದ್ರು. ಅದಾದಮೇಲೆ ಇಲ್ಲಿ ಬಂದ್ವಿ. ಇಲ್ಲಿ ಮಲ್ಲೇಶ್ವರಂನಲ್ಲಿ ಏನಂದರೆ ಸೀರೆ ಸಂತೆ ಈ ಥರ ಎಲ್ಲ ಇವಾಗ ಹಾಕ್ತದೆ ಗೊತ್ತಾ, ನೀವು ನೋಡಿ ಸೀರೆ ಸಂತೆ, ಸೀರೆ ಹಬ್ಬ ಅದು ಇದು ಅಂತೆಲ್ಲ ಇಲ್ಲೂ ಕೂಡ ಹಾಕಿದ್ದಾರೆ ಅಂತ ಕೀರ್ತಿರಂದರು. ಸರಿ, ನನಗೂ ಸ್ವಲ್ಪ ಪ್ಯೂರ್ ಕ್ರೇಪ್ ಎಲ್ಲ ಬೇಕಾಗಿತ್ತು. ಕೀರ್ತಿಯವರು ಕೂಡ ಪ್ಯೂರ್ ಕ್ರೇಪ್ ಬೇಕು ನಿಖಿತಾ ಅಂತ ಹೇಳ್ತಾಯಿದ್ರು. ಸರಿ ಅಂತ ಹೇಳಿ ಇವಾಗ ಇಲ್ಲಿಗೆ ಬಂದ್ವಿ. ಇಲ್ಲಿಗೆ ಬಂದಾಗ ಗೊತ್ತಲ್ಲ 8th ಕ್ರಾಸಿಗೆ ತರಕಾರಿಗಳಂತೂ ಏನು ಯಾವ ಪ್ಯಾಕೆಟ್ ತೊಗೊಳ್ಳಿ 20-30 ರೂಪಾಯಿ ಅಂತ ಹೇಳ್ತಾಯಿದ್ರು. 30-50 ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದ್ದೀನಿ. ನಾವು ಬಂದಿದ್ದ ದಿನವೇ ಸಿಕ್ಕಾಪಟ್ಟೆ ಬಿಸಿಲು ಬೇರೆ. ಟೈಮ್ ಆಲ್ಮೋಸ್ಟ್ 1:30 ಆಗಿತ್ತು ಅಂತ ಅಂದ್ಕೊತೀನಿ. 1 ಗಂಟೆ 1:30 ಅಂತ ಅನಿಸುತ್ತೆ. ಅಲ್ಲಿಗೆ ಹೋದ್ವಿ. ಸಿಕ್ಕಾಪಟ್ಟೆ ಜನ ಜಾತ್ರೆ ಅನ್ನೋ ಥರ ಇತ್ತು. ಸೊ ಅಲ್ಲಿಂದ ವಾಪಸ್ ಮತ್ತೆ ತಿರ್ಗ ಬರೋಷ್ಟೊತ್ತಿಗೆ ನಮಗೆ ಆಗಲೇ ಹೊಟ್ಟೆ ಹಸಿವು ಶುರು ಆಗ್ಬಿಟ್ಟಿತ್ತು. 3:30-4 ಗಂಟೆ ಹತ್ರ ಅನಿಸುತ್ತೆ. ಆವಾಗ ಅಲ್ಲಿ ರಾಮಾಶ್ರಯಂ ಇದೆಯಲ್ಲ, ನಮ್ಮ ಪರಿಚಯ ಇರೋರೇನೆ. ಸೊ ಆದ್ದರಿಂದ ಇಲ್ಲಿಗೆ ಊಟ ಮಾಡೋಣ ಕೀರ್ತಿ, ನಾನು ಇಲ್ಲಿ ಬಂದು ಟೇಸ್ಟ್ ಮಾಡಿಲ್ಲ ಅಂತ ಕೇಟ್ರಿಂಗ್ ಥರ ತೊಗೊಂಡಿದ್ವಿ ನಾವು. ಮೋಲ್ಡಾಕ್ಸು ಹಾಗೆಲ್ಲ ಇಲ್ಲಿಂದ ಹೇಳಿದ್ದೆ ನಾನು ನಿಮಗೆ. ಅಲ್ಲಿಗೆ ಬಂದು ಊಟ ತೊಗೊಂಡ್ವಿ. ಊಟ ಇಲ್ಲ ಅಂತ ಹೇಳಿದ್ರು. ಲಾಸ್ಟಿಗೆ ಒಂದಷ್ಟು ಅದು ಇದು ರೋಟಿ ಏನೇನೋ ತಗೊಂಡಾದ್ಮೇಲೆ ನೆಕ್ಸ್ಟ್ ಹೊರಟ್ವಿ. ಏನೋ ಹಳಸೆ ಹಣ್ಣು ನೋಡಿದ್ವಿ. ಸಾಯಿಬಾಬಾ ಟೆಂಪಲ್ ಹತ್ರ ಹೂವಿನ ಮಾರ್ಕೆಟ್ ಇದೆಯಲ್ಲ, ಹಳಸೆ ಹಣ್ಣು ನೋಡಿದ್ವಿ. ನಮ್ಮ ಖುಷಿಮಾಗೆ ಹಳಸೆ ಹಣ್ಣು ಅಂದರೆ ತುಂಬ ಇಷ್ಟ. ಸೊ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ತಗೊಳ್ತಾ ಇದ್ದೀವಿ. ಯೋಚನೆ ಮಾಡಿ ಕೊಡ್ತಾರೆ. ಊರ್ ಕಡೆ ಹಣ್ಣಾದ್ರೆ ತಿಂದು ಸುಸ್ತಾಗಿ ಹೊಟ್ಟೆ ಎಲ್ಲ ನೋವು ಬಂದ್ಬಿಡ್ತದೆ. ಹುಳಿ ತರ ಫೀಲ್ ಆಗುತ್ತೆ ಹಣ್ಣು. ಇದು ಬೇರೆ ಹಣ್ಣ ನನಗೆ ಕೊಟ್ಟಿದೀಯ ಅಣ್ಣ? ಹೌದಾ? ಅಲ್ಲ, ಒಂದು ಬೇರೆ ಹಣ್ಣಲ್ಲ ತಾನೆ. ಇದೆಲ್ಲ ತೊಳಿ
ಹಳಸಿನಂಡು ಸ್ಟಾರ್ಟ್ ಆಯಿತು. ಇನ್ನು ಅಳಿಸ್ನೇಳು ಹವ ಬಿಸಿಲು ಸೀಸನ್ ಇರ್ಬೋದೇನೋ ಮೇ ಬಿ ಚೆನ್ನಾಗಿ. ಹಳಸಿನ ತಗೊಂಡು ಇನ್ನು ಸ್ವಲ್ಪ ಮುಂದೆ ಬಂದ್ವಿ. ಈ ಸಾಯಿಬಾಬಾ ಸ್ವಾಮಿ ಟೆಂಪಲ್ ಹತ್ರ ಎದುರುಗಡೆ ಈ ಶೋ ಆಫ್ ಅಂತ ಯಾವುದೋ ಒಂದು ಶೋರೂಮ್ ಇದೆ. ಅಲ್ಲಿ ದೂರದ ಬೆಟ್ಟ ನುಣಗೆ ನನಗೆ ದೂರದಿಂದ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಒಳಗಡೆ ಕೀರ್ತಿ ಅಂದರು, ನಿಖಿತ ಏನೋ ಆಫರ್ ಹಾಕಿದ್ರೆ ಬನ್ನಿ ಬನ್ನಿ ಹೋಗೋಣ ಅಂತಂದರು. ಆಮೇಲೆ ಮತ್ತೆ ಗಾಡಿ ಅಲ್ಲಿ ಪಾರ್ಕಿಂಗ್ ಹಾಕ್ಬಿಟ್ಟು ಮತ್ತೆ ಇಲ್ಲಿಗೆ ಬಂದ್ವಿ. ಅದು ಏನೋ ಅಷ್ಟು ಇಷ್ಟನೇ ಆಗಲಿಲ್ಲ. ಕೀರ್ತಿ ಏನೋ ಒಂದೆರಡು ಟಾಪ್ಸ್ ಏನೋ ತೊಗೊಂಡ್ರು ಅಷ್ಟೇನೇನೆ. ಸೊ ಆದರೆ ಖುಷಿಮಾಗೆ ಇದು ಯಾವುದೋ ಡ್ರೆಸ್ಸು ಅಂತ ನೋಡಿದೆ. ಇದ್ರಲ್ಲಿ ಸೈಜ್ ಇದ್ರೆ ಕೊಡಿ ಅಂತ ಹೇಳಿದೆ. ಅದು 2,500 ಇರೋಣ. ಅಯ್ಯೋ ನಾನು ಪ್ರೈಸೇ ನೋಡಿಲ್ಲ ಗುರು, ಅದನ್ನ 2,500 ಅಂತ ಅಂದ್ಕೊಂಡು ಮತ್ತೆ ವಾಪಸ್ ಹೇಳ್ಬಿಟ್ಟು ಸದ್ಯ ಸೈಜ್ ಇಲ್ಲ ಅಂತ ಹೇಳಿದ್ರು. ಸದ್ಯ ಸಿಗ್ತಾ ಇರೋದೇ ಒಳ್ಳೇದಾಯಿತು ಬಿಡಿ ಅಂತ ಅಂದ್ಕೊಂಡು ಬಂದು ಹಂಗೆ ಮತ್ತೆ ಗುರುವಾರ ಆವತ್ತು ಸಾಯಿಬಾಬಾ ಸ್ವಾಮಿ ಟೆಂಪಲ್ ಹತ್ರ ಎದುರುಗಡೆನೇ ನಿಂತ್ಕೊಂಡು ನಮಸ್ಕಾರ ಹಾಕಿ ನಮ್ಮ ಅಪ್ಪಂಗೆ ಆಮೇಲೆ ನೆಕ್ಸ್ಟು ನಾನು ಕೀರ್ತಿ ಹೊರಟ್ವಿ. ಟೈಮ್ ಆಗಿಬಿಟ್ಟಿತ್ತು. ಯಾಕಂದರೆ ಇವತ್ತು ಒಬ್ಬೊಬ್ರಿಗೂ ಡೇ ಕೇರು, ಖುಷಿಮಾಗೂ ಡೇ ಕೇರ್ ಅಲ್ವಾ. ನಾರ್ಮಲಾಗಿ ಇಬ್ಬರು ಒಟ್ಟಿಗೆ ಇದ್ದಾರೆ. ಕರ್ಕೊಳ್ಳೋ ಅಷ್ಟೊತ್ತಿಗೆ ಅಂದರೆ 6 ಗಂಟೆಗೆ ಅವ್ರನ್ನಿಬ್ಬರನ್ನ ಕರ್ಕೊಳ್ಳೋ ಅಷ್ಟೊತ್ತಿಗೆ ಹೋಗ್ಬಿಡೋಣ ಕಿತ್ತಿ ಅಂತ ಅಂದ್ಕೊಂಡು ನಾವು ಅಲ್ಲಿ ಅಲ್ಲಿ ಅಂತ ನಿಂತ್ಕೊಂಡು ತುಂಬ ದಿನ ಆಗಿತ್ತು. ನಾವು ಆಲ್ಮೋಸ್ಟ್ ಶಾಪಿಂಗ್ ಅಂತ ಮಾಡಿ ಹೊರಗಡೆ ಎಲ್ಲೂ ಶಾಪಿಂಗ್ ಅಂತಲೇ ಮಾಡೋದಿಲ್ಲ. ಸೊ ಹೋಗ್ತಾ ಕೀರ್ತಿಯವರು ಗಾಡಿ ಓಡಿಸಿದ್ರು. ಸೊ ಅದಕ್ಕೆ ಬರ್ತಾ ನಾನು ಓಡಿಸ್ತೀನಿ ಬಿಡಿ ಕೀರ್ತಿ ಅಂತ ಹೇಳ್ಕೊಂಡು ಬಂದೆ. ಸೊ ಸ್ವಲ್ಪ ಟ್ರಾಫಿಕ್ ಸಿಕ್ಕಾಬಟ್ಟೆ ಇತ್ತು. ನಮ್ಮ ರೂಟ್ ಬಂದು ಈ ಬೆಲ್ ಸರ್ಕಲ್ ಹತ್ರ ಎಲ್ಲ ಸ್ವಲ್ಪ ರೋಡೆಲ್ಲ ರಿಪೇರಿ ಮಾಡ್ತಿರೋದ್ರಿಂದ ಸ್ವಲ್ಪ ಟೈಮ್ ಆಗುತ್ತೆ. ಇನ್ನು ಬೇರೆ ರೂಟಲ್ಲಿ ಹೋಗೋಣ ಅಂತ ಇನ್ನು ನಾನು ಈ ಕಡೆ ನಮ್ಮ ಯಶವಂತಪುರ ತ್ರಿವೇಣಿ ರೋಡಿಂದ ಹೋಗೋಣ ಅಂತ ಅನ್ಕೋತಿದ್ದೆ. ಕೀರ್ತಿಯವ್ರು ಕೇಳಿದ್ರು, ನಿಖಿತಾ ನೀವು ಯಾವ ಮನೆಯಲ್ಲಿ ಇದ್ದಿದ್ದು, ಇಲ್ಲಿ ಅಲ್ಲಿ ಬಾಡಿಗೆ ಇದ್ದಿದ್ದು ಮತ್ತು ಇಲ್ಲೆಲ್ಲ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ತೀರಲ್ಲ ತೋರಿಸಿ ಅಂದರು. ಅಲ್ಲೆಲ್ಲ ಬಂದ್ವಿ. ಆಮೇಲೆ ನೋಡಿ ಈ ಬಿಲ್ಡಿಂಗು ನಾವು ಮದುವೆ ಆಗಿದ್ದು ಮನೆ ಫಸ್ಟ್ ಇದ್ದಿದ್ದು ಮನೆ ಬಿಲ್ಡಿಂಗ್ ಇದು. ಸೊ ಅದಕ್ಕೋಸ್ಕರ ಬನ್ನಿ ಕೀರ್ತಿ ಆಯಿತು ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದೆ. ಒಂದು ರೌಂಡು ನಾವು ಇದ್ದಿದ್ದ ಮನೆಗಳಲ್ಲೆಲ್ಲ ಆಲ್ಮೋಸ್ಟ್ ಸುಮಾರು ಮನೆಗಳಲ್ಲೆಲ್ಲ ಇದ್ವಿ. ಅದು ಆ ರೋಡ್ಗಳು ನನ್ನ ಮದುವೆ ಆದಾಗ ಇಲ್ಲೆಲ್ಲ ಹೇಗಿತ್ತು, ಮತ್ತು ಹಾಲು ತಗೊಬರ್ಬೇಕು ಅಂತಂದರೆ ಏನಾದ್ರು ತರಕಾರಿ ತೊಗೋಬೇಕಂತಂದರೆ ಇಲ್ಲಿ ಪಾಂಡು ಅಂಗಡಿ ಅಂತ ಇದ್ದಿದ್ದು, ಅದು ಎಲ್ಲದನ್ನು ತೋರಿಸ್ಕೊಂಡು ಹಂಗೆ ಒಂದು ರೌಂಡ್ ಅಂದ್ಕೊಂಡು ಬಂದೆ. ಇನ್ನು ಅಲ್ಲಿ ಶಾಪ್ ಹತ್ರ ಬರ್ತಿದ್ದಂಗೆ ಮಕ್ಕಳಿಬ್ರು ಆಗಲೇ ಖುಷಿ ಮತ್ತು ಒಬ್ಬರಿಬ್ರು ಸ್ಕೂಲಿಂದ ಕರ್ಕೊಂಡು ಬಿಟ್ಟು ಹೋಗಿದ್ರು. ಶಾಪಲ್ಲೇ ಇಬ್ಬರು ಆಟ ಆಡ್ತಾಯಿದ್ರು, ಇಬ್ಬರು ಕಿತ್ತಾಡ್ತಾಯಿದ್ರು, ಮುನಿಸ್ಕೊಂಡಿದ್ರು, ಹಿಂಗೆ ಆಗ್ತಾಯಿತ್ತು. ಇನ್ನು ಮನೆಗೆ ಬಂದ್ವಿ. ಶಿಲ್ಪ ಕೂಡ ವೀಡಿಯೋ ಕಾಲ್ ಮಾಡಿದ್ಲು, ಹಂಗೆ ಮಾತಾಡ್ತಾಯಿದ್ವಿ. ಆಮೇಲೆ ಅವಳು ಅದೇ ಟೈಮಿಗೆ ನಾನು ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಊರಿಗೆ ಹೋಗಿ ಬಂದಿದ್ದು. ಶಿಲ್ಪ ಯಾಕೆ ಬಂದಿಲ್ಲ ಅಂತ ಸುಮಾರು ಜನ ಕಮೆಂಟ್ ಮಾಡ್ತಾಯಿದ್ರಲ್ಲ, ಅದಕ್ಕೆ ಸುಮ್ಮನೆ ಶಿಲ್ಪಂಗೆ ಹಂಗೆ ಇದು ಮಾಡ್ತಾಯಿದ್ದೆ. ಶಿಲ್ಪ ಎಲ್ಲರೂ ಕೇಳ್ತಾಯಿದ್ರೆ ನೀನೇ ಹೇಳೆ ಆನ್ಸರ್ ಮಾಡೆ ಅಂತ. ಹಾಗೆ ಆಮೇಲೆ ಮಗು ಕೂಡ ಎತ್ಕೊಂಡಿದ್ಲು, ಮಗುನ ತೋರಿಸೆ ಅಂತ ಹಂಗೆ ಸುಮ್ಮನೆ ಹಂಗೆ ಕಾಮಿಡಿ ಮಾಡಿಕೊಂಡು ಮಾತಾಡ್ತಾಯಿದ್ವಿ. ಇರೋ ನಿಮಿಷ, ಶಿಲ್ಪನ್ ನೋಡಬೇಕು ಅಂತ ಹೇಳ್ತಿದ್ರಲ್ಲ, ನೋಡ್ಕೊಂಬಿಡಿ ಫ್ರೆಂಡ್ಸ್. ಶಿಲ್ಪ ಆರಾಮಾಗಿದ್ದಾಳೆ, ಆರೋಗ್ಯವಾಗಿದ್ದಾಳೆ, ತುಂಬ ಚೆನ್ನಾಗಿದ್ದಾಳೆ, ಹೆಲ್ದಿ ಆಗಿದ್ದಾಳೆ, ಡಯಟ್ ಫಾಲೋ ಮಾಡ್ತಾ ಇದ್ದಾಳೆ. ಅವಳು ತುಂಬ ಸಣ್ಣ ಆಗಿ, ಅಂದರೆ ತುಂಬ ದಪ್ಪ ಆಗಿಲ್ಲ, ಒಂದು ಸ್ವಲ್ಪ ಸಣ್ಣ ಆಗಿ ಆಮೇಲೆ ಎಲ್ಲರೂ ಮುಂದೆ ಬರಬೇಕು ಅಂತ ಡಿಸೈಡ್ ಆಗಿದ್ದಾಳೆ. ಶಿಲ್ಪ ಇನ್ಸ್ಟಾಗ್ರಾಮಲ್ಲಿ ಹಾಕಿರೋದೆಲ್ಲ ಹಳೆ ರೀಲ್ಸ್ ಅಲ್ವೇ ಶಿಲ್ಪ? ನೀನು ಪ್ರೆಗ್ನೆಂಟ್ ಆಗೋ ಮುಂಚೆ ವಿಡಿಯೋ ತಾನೇ ಅದೆಲ್ಲ ರೀಲ್ಸು? ಏಯ್ ನೀನ್ ಸ್ಮೈಲಲ್ಲೇ ನಾನು ಕಂಡು ಬಿಡ್ತೀನಿ ಶಿಲ್ಪ. ನೀನ್ ಯಾರನ್ನ ಯಾಮರ್ಸಿದ್ರು ನನ್ನನ್ನು ಯಾಮರ್ಸಕ್ಕಾಗಲ್ಲ ಶಿಲ್ಪ. ಶಿಲ್ಪ ಎಲ್ಲರೂ ಕೇಳ್ತಾ ಇದ್ದಾರೆ ಯಾಕೆ ಏನು ಚಾಂದಿನಿ ನಾಮಕರಣಕ್ಕೆ ನೀನು ಬಂದಿಲ್ಲ ಅಂತ. ಹೇಳು ರೀಸನ್ ಏನು ಅಂತ. ಮಗುಗೆ ಏನಾಗಿತ್ತು? ನನಗೆ ಪಾಪ ಹುಷಾರಿಲ್ಲ, ಅದಕ್ಕೆ ಬಂದಿಲ್ಲ. ಇವಾಗಲೂ ನೀವು ವಾಯ್ಸಲ್ಲಿ ಗೊತ್ತಾಗ್ತಾ ಇರ್ಬೋದು, ಕೋಲ್ಡ್ ಆಗಿತ್ತು, ಅದಕ್ಕೋಸ್ಕರ ಶಿಲ್ಪ ಬಂದಿರಲಿಲ್ಲ ಫ್ರೆಂಡ್ಸ್. ಸುಮಾರು ಜನ ಕಮೆಂಟು. ಸೊ ನೋಡ್ಕೊಂಬಿಡಿ. ಪಾಪ ಚಾಂದಿ ವಿಡಿಯೋನಲ್ಲೂ ನಾನು ಕಮೆಂಟ್ ನೋಡಿದೆ, ಚಾಂದಿಗೂ ಕೇಳಿದ್ದೀರಾ, ಆಮೇಲೆ ನನಗೂ ಕೇಳಿದ್ದೀರಾ. ಆದ್ದರಿಂದ ಶಿಲ್ಪ ಬಂದಿದ್ದಿದ್ರೆ ಚೆನ್ನಾಗಿರ್ತಿತ್ತು, ಆ್ಯಕ್ಚುಲಿ ಜೋಶಾಗಿರ್ತಿತ್ತು. ಆದರೆ ಮಗು ಇನ್ನೂ ಚಿಕ್ಕದು ಬೇರೆ, ಮತ್ತು ಅವಳಿಗೂ ಕೋಲ್ಡ್ ಆಗಿಬಿಟ್ಟಿತ್ತು, ಅದಕ್ಕೋಸ್ಕರ ಬರಲಿಲ್ಲ ಫ್ರೆಂಡ್ಸ್. ಓಕೆ ಬಾಯ್ ಹೇಳ್ಬಿಟ್ಟು ನೋಡಿ, ನಾವು ಟ್ರೈಪಾಡ್ ಹಾಕೊಂಡು ಮಾತಾಡ್ತಾ ಇದ್ದೀವಿ. ಎಲ್ಲರೂ ವೀಡಿಯೋ ಮಾಡೋಕ್ಕೆ ಟ್ರೈಪಾಡ್ ಯೂಸ್ ಮಾಡಿದ್ರೆ ನಾವು ವೀಡಿಯೋ ಕಾಲಲ್ಲಿ ಮಾತಾಡೋಕ್ಕೆ ಅಂತ ಹೇಳ್ಬಿಟ್ಟು ಏನೋ ಟ್ರೈಪಾಡ್ ಯಾಕೆ ಅಂತ ಹೇಳ್ತೀನಿ ನಾನು. ಫಸ್ಟು
ಇವಾಗ ಬಂದು ಮೊಸರು ಸಾರು ರೆಡಿ ಆಗ್ತಾಯಿದೆ ಫ್ರೆಂಡ್ಸ್. ಅಲ್ಲಿ ಸ್ವಲ್ಪ ಜಾಸ್ತಿ ತಂದಿದ್ನಲ್ಲ ಬೆಳಗ್ಗೆ, ಸೊ ಅದಕ್ಕೋಸ್ಕರ ರಮ್ಯಾಗೂ ಇಲ್ಲೇ ಸಾಂಬಾರು ತೊಗೊಂಡೋಗ್ಬಿಡಮ್ಮ ಜಾಸ್ತಿ ಇದು ಅಂತ ಹೇಳಿದೆ, ಅಂದರೆ ಜಾಸ್ತಿ ಸಾಂಬಾರಾಗುತ್ತೆ ಅವಳು ಅಡುಗೆ ಮಾಡಬೇಕಂದ್ಲು. ಸೊ ಅದಕ್ಕೋಸ್ಕರ ಇವಾಗ ಬದನೆಕಾಯಿ ಆಲೂಗೆಡ್ಡೆ ಎಲ್ಲ ಹಾಕಿ ಫುಲ್ ಆಗ್ಬಿಟ್ಟೈತೆ. ಇದು ಕುದ್ರೆ ಎಲ್ಲಿ ಉಕ್ಬಿಡ್ತು ಅಂತ ಶಿಲ್ಪಂಗೆ ಟೆನ್ಷನ್ ಇದು, ಅಕ್ಕ ಉಕ್ಕಲ್ವೇನೆ ಅಕ್ಕ ಅಂತ ಟೆನ್ಷನ್ ಅವಳಿಗೆ. ಅದಕ್ಕೆ ತೋರಿಸ್ತಾ ಇದ್ದೀನಿ ನೋಡೇ ಶಿಲ್ಪ ಉಕ್ತಾ ಇಲ್ಲ. ಒಗ್ಗರಣೆ ಮಾಡಿಲ್ಲ, ಒಗ್ಗರಣೆ ಲಾಸ್ಟಿಗೆ ಮಾಡೋಣ ಅಂತ. ಅದೆಲ್ಲ ಒಂಚೂರು ಇದು ಬದನೆಕಾಯಲ್ಲಿ ಒಂದು ರೌಂಡ್ ಬೆಂದರೆ ಬೇಗ ಬೆಂದೋಗ್ಬಿಡೋದು ಬದನೆಕಾಯಿ. ಸೊ ಅದಕ್ಕೋಸ್ಕರ ಆಮೇಲೆ ಒಗ್ಗರಣೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಒಂದೆರಡು ಕುದಿಲಿ ಅಲ್ವಾ. ಸೊ ಆಯಿತು, ಇದು ರೆಡಿ ಆಯಿತು. ನಮ್ಮ ಪರಿಗೆ ಒಂದು ಸ್ವಲ್ಪ ಎಲ್ಲ ಇದೆಲ್ಲ ಕೊಟ್ಟೆ ಫುಡ್ಡು. ಇವತ್ತು ಅಳಸೆಣ್ಣು ತಿಂದೆ, ಖುಷಿ ಅಳಸೆಣ್ಣು ತಿಂದ್ಲು. ಹೀಗೆಲ್ಲ ಆಯಿತು, ಒಗ್ಗರಣೆ ಮಾಡಬೇಕು. ನಿಮ್ಮನೆ ಏನು ಶಿಲ್ಪ ಅಡುಗೆ? ಬೀನ್ಸ್ ಕಾಳು ಸಿಗ್ತೈತಾ ಇವಾಗ? ಅಮ್ಮ ಊರಿಂದ ತಂದಿತ್ತು. ಅಲ್ಲ ಬರ್ತಾ ಇದೆಯಾ ಬೀನ್ಸ್ ಕಾಳು ಇವಾಗ? ಹೌದಾ, ಏನಪ್ಪ. ನನ್ನ ಮಗಳಿಗೆ ಹೊಸ ಚಪ್ಪಲ್ ತಂದಿದ್ದೀನಿ. ಅದು ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಆ ಕಡೆ ಹಾಕೊಂಡು ಅವಳು ಆಟ ಆಡೋದ್ರಲ್ಲಿ ಬಿಜಿ ಆಗಿದ್ದಾಳೆ. ಪರಿನ ತೆಗ್ದು ಮೇಲೆ ಬಿಟ್ಟವಳೆ. ಥ್ರೆಡ್ ಮಿಲ್ ನೋಡಿ ಶಿಲ್ಪ, ನೋಡಿಲಿ ಥ್ರೆಡ್ ಮಿಲ್ ಓಡ್ತೈತೆ. ಖುಷಿ ಚಪ್ಪಲ್ ಹಾಕೊಂಡು ಓಡಿಸಂಗಿಲ್ಲ ಕಣಿ, ಮುಗುರ್ಸ್ಕೊಂಡು ಬಿದ್ಕಿದ್ಯಾ. ಆಮೇಲೆ ಸುಮ್ಮನೆ ಅಲ್ಲೆಲ್ಲ ಮುರಿದೋದತ್ತ ಮೇಲೆ. ಅದು ನೋಡಿ ನಮ್ಮ ಅಮಾಯಕ ಮಗು ಹೆಂಗೆ ನೋಡ್ತಾ ಇದೆ ನೋಡಿ. ಪರಿ ಏನು ಮಗಳೇ ಅವಳಿಗೆ ಕೆಳಗಡೆ ಇಳಿಯಕ್ಕೆ ಆಯ್ತಾ ಇಲ್ಲ. ಇಳಿಯೋ ಥರ ಆಗ್ಬಿಟ್ರೆ ಹಂಗೆ ಇಟ್ಕೋ ಶಿಲ್ಪ, ಹಂಗೆ ಇಟ್ಕೋ. ಕಾಣಿಸ್ತಿಲ್ಲ ಕಣೆ, ಹಂಗೆ ಕಾಣಿಸ್ತಿಲ್ಲ. ನಾನು ಹೇಳಿ ನನ್ನ ಫೇಸು ಇದಾಗಿದೆ, ಅಂದರೆ ನನ್ನ ಫೋಟೋ ಇದಾಗಿದೆ. ಹಂಗೆ ಇಟ್ಕೋ. ನೋಡಿ ಸುಂದ್ರಿ ಅವಳು ಸುಂದ್ರಿ ಏನೋ ಪೇಜೆಲ್ಲ ಕ್ರಿಯೇಟ್ ಮಾಡೋಳೆ. ಖುಷಿ ಆಫ್ ಮಾಡೋದು, ಪರಿನ ಕೆಳಗಡೆ ಬಿಡು. ಓಕೆ, ಅವಳದು ಅರ್ಧ ಫೇಸ್ ಕಾಣಿಸ್ತೈತೆ, ಅರ್ಧ ಫೇಸ್ ಮಾತ್ರ ಕಾಣಿಸ್ತೈತೆ. ನೋಡಿ ಅಲ್ಲಿ ಖುಷಿಗೇನು ಕೊಡ್ಲೆ? ಶಿಲ್ಪ ಪಾಪು ನೋಡಲ್ಲಿ, ಶಿಲ್ಪ ಪಾಪು ನೋಡು. ಶಾಮಿ ಶಿಲ್ಪ ಪಾಪು ನೋಡು. ಖುಷಿ ಅವಳಿಪ್ಪ ಶಿಲ್ಪ ಪಾಪು ಅಲ್ಲಿ ನೋಡು. ಶಿಲ್ಪ ಪಾಪು ಕರಿತಿದ್ದಾಳೆ. ಶೋ ಕ್ಯೂಟ್ ಬಬ್ಲಿ. ನಮ್ಮ ಚಾಂದಿ ಮಗ ಬರೀ ನಗ್ತಿರೋದೆ. ಇದ್ರದ್ದೊಂಥರ ಸ್ಮೆಲ್ಲು, ಅದ್ರದ್ದೊಂಥರ ಸ್ಮೆಲ್ಲು. ನೋಡು ಬೇಬಿ, ಅಲ್ಲಿ ನೋಡು ಶಿಲ್ಪ ಪಾಪು ನೋಡಲ್ಲಿ. ನಮ್ಮ ಪರಿ ನೋಡು. ಓಕೆ ಫ್ರೆಂಡ್ಸ್, ನಾನು ಆಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನಾನು ಯಾಕೆ ಹೋಗಿದ್ದೆ ಏನು ಎತ್ತ ಅನ್ನೋದನ್ನ ಹೇಳ್ತೀನಿ. ಏನೇನು ತಂದೆ ಏನು ಎತ್ತ ಅನ್ನೋದು ಕೂಡ ಹೇಳಬೇಕು. ಒಂದು ನಿಮಿಷ ಫಸ್ಟ್ ಇದೆಲ್ಲ ಕ್ಲಿಯರ್ ಮಾಡ್ಕೊಂಡು ಆಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಊಟ ಎಲ್ಲ ಆಯಿತು. ಇವಾಗ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ರೆಸ್ಟ್ ಮಾಡಿ ಇವಾಗ ನಾವೆಲ್ಲ ಮಲ್ಲೇಶ್ವರಂಗೆ ಯಾಕೆ ಹೋಗಿದ್ವಿ ಅಂತಂದರೆ, ಮಲ್ಲೇಶ್ವರಂ ಆಗಿರ್ಬೋದು, ಇಲ್ಲಾಂತಂದರೆ ಇನ್ನೊಂದು ಏನು ಸೀರೆ ಸುಗ್ಗಿ ಅಂತೆಲ್ಲ ಮಾಡ್ತಾಯಿದ್ದಾರೆ ಎಲ್ಲರೂ, ಕ್ರೇಪ್ ಸ್ಯಾರೀಸ್ನೆಲ್ಲ. ಸೊ ಅದು ಹಾಕಿದಾರಲ್ವ ಕೀರ್ತಿ, ನೋಡ್ಕೊಂಬರೋಣ ನಿಖಿತಾ, ಅವ್ರಿಗೂ ಸೀರೆ ಬೇಕಾಯಿತು. ನಾನು ಚೆನ್ನಾಗಿದ್ರೆ ಸೀರೆ ತೊಗೊಳ್ಳೋಣ ಅಂತ ಹೋದ್ವಿ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಒಂದು ಕಡೆ ಹೋದ್ವಿ ನಾವು, ಸುಲಕ್ಷ್ಮಿ ಸಿಲ್ಕ್ಸಿಗೆ. ಸೊ ಅದಾದಮೇಲೆ ಮತ್ತೆ ಇನ್ನೊಂದು ಇಲ್ಲಿ ಮಲ್ಲೇಶ್ವರಂಲು ಕೂಡ ಹಾಕಿದ್ರು ಸೀರೆ ಸುಗ್ಗಿ ಅಂತೇಳಿ. ಸೊ ಅಲ್ಲಿನೂ ಹೋಗಿ ನಾವು ನೋಡಿದ್ವಿ ಹೇಗಿದೆ ಏನು, ಪ್ರೈಸ್ ವೈಸ್ ಆಗಿರ್ಬೋದು, ಪ್ರತಿಯೊಂದು ಎಲ್ಲದೂ ನೋಡಿದ್ವಿ. ಪ್ರೈಸ್ ವೈಸ್ ಅನ್ನೋಕ್ಕಿಂತ ನನಗೆ ಕಲೆಕ್ಷನ್ ಅದು ಇಷ್ಟ ಆಗಬೇಕಾಗಿತ್ತು. ಸೊ ನನಗೆ ಒಂದಷ್ಟು ಕಲೆಕ್ಷನ್ಸ್ ಇಷ್ಟ ಆದವು ಕೆಲವೊಂದು. ಆಮೇಲೆ ಇನ್ನೂ ಟೈಮ್ ಇದೆ, ನನಗೆ ಗೃಹ ಪ್ರವೇಶಕ್ಕೆಲ್ಲ ಬೇಕಾಗಿತ್ತು. ಸೊ ಒಂದಷ್ಟು ಚೆನ್ನಾಗಿದೆ. ನಾನು ಕೀರ್ತಿಗೆ ಒಂದಷ್ಟು ಸೆಲೆಕ್ಷನ್ ಮಾಡಿಕೊಟ್ಟೆ. ಸೊ ಅದು ವೀಡಿಯೋ ಮಾಡಲಿಲ್ಲ, ಮೇ ಬಿ ನಾನು ನೋಡಿ ನೆಕ್ಸ್ಟ್ ಯಾವ್ದಾದ್ರು ವೀಡಿಯೋಗಳಲ್ಲಿ ತೋರಿಸ್ತೀನಿ. ಸಕ್ಕತ್ತಾಯಿತು. ನಾನೊಂದು ಹೇಳಿದೆ ಬ್ಲ್ಯಾಕ್ ಕಲರಲ್ಲಿ ಹೇಳಿದೆ, ಅದನ್ನು ಅವ್ರಿಗೆ ಹೇಳಿ ಅದನ್ನು ತಗೊಳ್ಳಿ ಕೀರ್ತಿ ಚೆನ್ನಾಗಿದೆ, ಫುಲ್ ಪ್ಲೇನು ಬ್ಲ್ಯಾಕಲ್ಲಿ. ಹಾಗೆ ಇನ್ನೊಂದು ರೆಡ್ಡಿಗೆ ಪಿಂಕ್ ಕಾಂಬಿನೇಷನ್ನು. ಸೊ ಆ ಥರ. ಆಮೇಲೆ ಇನ್ನೊಂದು ಯಾವುದು ಸೀರೆ, 3 ಸೀರೆ ತೊಗೊಂಡ್ರು ಅವರು. ನಾನೊಂದು 2 ಸೀರೆ 3 ಸೀರೆ ಎತ್ತಿಟ್ಕೊಂಡಿದ್ದೆ. ಆಮೇಲೆ ಸದ್ಯಕ್ಕೆ ಸಾಕು ಒಂದು ಸೀರೆ ಕ್ರೇಪಲ್ಲಿ ಅಂತ ಹೇಳ್ಬಿಟ್ಟು ಕ್ವಾಲಿಟಿ ಅಂದರೆ 160 ಥಿಕ್ನೆಸ್ 160 GSM ಒಂದು ಸ್ಯಾರಿನ
ಸೀರೆ ಸುಗ್ಗಿನಲ್ಲಿ ತಂದಿದ್ದೀನಿ. ಚೆನ್ನಾಗಿದೆ ಕಲೆಕ್ಷನ್ಸು. ಸೊ ಅದೇನೋ ಮತ್ತೆ ಏನಾದರೂ ಆಗ್ತಾಯಿದ್ರೆ ಕಲೆಕ್ಷನ್ಸ್ ನೀವು ಆರಾಮಾಗಿ ಹೋಗ್ಬಿಟ್ಟು ಇದು ಮಾಡ್ಬೋದು. ನೀವು ಹೇಗಿದೆ ಅಂತ ಹೇಳಬೇಕು ಕಲೆಕ್ಷನ್ನು. ಸೊ ಒಂದು ನಿಮಿಷ ದೂರದಲ್ಲಿಂದ ತೋರಿಸ್ತೀನಿ. ಈ ಥರ ಇದೆ ಸೀರೆ. ಬ್ರೋಕೆಟ್ ಬರುತ್ತೆ ಫುಲ್ಲು ಸ್ಯಾರಿ ಪೂರ ಈ ಥರ ಚೆಕ್ಸ್ ಆಫ್ ಆಫ್ ಥರ. ಸೊ ಇದು ಚೆಕ್ಸ್ ಬರುತ್ತೆ, ಹಾಗೆ ಸೆಂಟ್ರಲ್ಲಿ ಬ್ರೋಕೆಟ್ ಬರುತ್ತೆ. 3D ಕಾಂಬಿನೇಷನಲ್ಲಿ ಇರುವಂತಹ ಸೀರೆ ಇದು. ಸೊ ತೋರಿಸ್ಬಿಡ್ತೀನಿ, ಗೊತ್ತಾಗುತ್ತೆ ನಿಮಗೆ. ಈ ಥರ ಈ ಥರ ಬರುತ್ತೆ ಸ್ಯಾರಿ. ನಂಗೆ ಪರ್ಸನಲಿ ತುಂಬ ಇಷ್ಟ ಆಯಿತು. ಇದರಲ್ಲಿ ಕಲರ್ಸ್ ಆಪ್ಷನ್ಸು ತುಂಬ ಇದ್ವು. ನನಗೆ ಸೆಂಟ್ರಲ್ಲಿ ಬ್ರೋಕೆಡು ಮತ್ತು ಪಿಂಕಿಗೆ ರಾಯಲ್ ಬ್ಲೂ ಕಾಂಬಿನೇಷನು ಒಂಥರ ಚೆನ್ನಾಗಿದೆ ಅಲ್ವಾ. ಮತ್ತು ನಂಗೆ ಮೇಯ್ನ್ ಏನಂತಂದರೆ ಥಿಕ್ನೆಸ್ ಇರಬೇಕು ಜಾಸ್ತಿ, ಆವಾಗ ಜಾರಲ್ಲ ಮತ್ತು ನಮ್ಮ ಮೈಗೂ ಸ್ಟಿಫಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ. ಈಗ ಜಾರ್ತಾ ಇದ್ದರೆ ಹಿಂಸೆ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ನಾನು ಪರ್ಚೇಸ್ ಮಾಡಿದೆ. ಬಾರ್ಡ್ರ್ ಬಂದು ಈ ರೀತಿ ಬ್ಲೂ ಕಲರ್ನಲ್ಲಿ ಬಂದಿದೆ, ಹಾಗೆ ಆ ಕಡೆ ಈ ಕಡೆ ಪಿಂಕು, ಸೆಂಟ್ರಲ್ಲಿ ಇದ್ರ ಪ್ರೈಸ್ ಬಂದು 11,800 ಆಯಿತು. ಸೊ 10% ಏನು ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಇರುತ್ತೆ. ಆಫರಲ್ಲಿ ಹಾಕಿ 10% ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಇರುತ್ತೆ. ಸೊ ನಾನು ಅದಕ್ಕೆ ಒಂದೇ ಸದ್ಯಕ್ಕೆ ಇರಲಿ ಅಂದ್ಬಿಟ್ಟು ಪರ್ಚೇಸ್ ಮಾಡಿದ್ದೀನಿ. ಸಕ್ಕತ್ತಾಗಿದೆಯಲ್ಲ, ನೋಡಿ ಮಸ್ತಿದೆ. ಇಷ್ಟ ಆಯಿತಾ ಈ ಕಲರ್ ಕಾಂಬಿನೇಷನ್? ಇಷ್ಟ ಆಯಿತಾ ಅಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಓಕೆ, ಸೊ ಇದೊಂದು ಸ್ಯಾರಿ ತೊಗೊಂಡು ಬಂದಿದ್ದು. ಕೀರ್ತಿಯವ್ರದ್ದು ಯಾವ್ದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ. ಇದು ವೇರ್ ಮಾಡಿದಾಗಲೇ ನಿಮಗೆ ಗೊತ್ತಾಗೋದು ಯಾವ ರೀತಿ ಕಾಣಿಸುತ್ತೆ ಅಂತ. ಹೈಲೈಟರ್ ಯಾವಾಗ ಕಾಣಿಸುತ್ತೆ, ಮಸ್ತಾಗಿರುತ್ತೆ. ಯಾಕೆಂದರೆ ಸೆಂಟ್ರ್ ಪಾರ್ಟಲ್ಲಿ ಇದು ಬರುತ್ತಲ್ಲ ಬ್ರೊಕೇಡು. ಸೊ ಆದ್ರಿಂದ ಈ ಥರ ಬ್ರೊಕೇಡಲ್ಲಿ ಇರಲಿಲ್ಲ ನನ್ನ ಹತ್ರ, ಕ್ರೇಪಲ್ಲಿ. ಸೊ ನನಗೆ ಜಾಸ್ತಿ ಕ್ರೇಪಲ್ಲಿ ಇತ್ತೀಚೆಗೆ ಇದಾಗ್ತಾ ಇರೋದು, ಇಷ್ಟ ಆಗ್ತಿರೋದು. ಇವಾಗ ಚಾಂದಿನಿ ಇದು ಚಾಂದಿನಿ ಎಂಗೇಜ್ಮೆಂಟ್ ಅಂತೀನಿ, ಯಾಕಂದರೆ ನಾಮಕರಣದಲ್ಲಿ ಪಾಪ ನಾಮಕರಣದಲ್ಲಿ. ಸೊ ಅದು ಹುಟ್ಟಿದೆ, ಅದು ತುಂಬ ಚೆನ್ನಾಗಿ ಕಂಫರ್ಟಬಲ್ ಕೂತಿತ್ತು ನನಗೆ. ಅದಕ್ಕೆ ಇನ್ಮೇಲಿಂದ ಕ್ರೇಪೇ ತೊಗೊಬಿಡೋಣ ಬೆಸ್ಟ್. ನಂತರ ಇದ್ದಾವೆ ಕ್ರೇಪ್, ಆಲ್ಮೋಸ್ಟ್ ಇದ್ದಾವೆ, ತುಂಬ ಇದ್ದಾವೆ. ಇನ್ನೂ ಉಟ್ಕೊಳ್ದೆ ಇರೋ ಒಂದಷ್ಟಿದ್ದಾವೆ, ಸ್ಟಿಚ್ ಮಾಡೋಕ್ಕೆ ಕೊಡಬೇಕಾಗಿರೋ ಅಂಥವು ಒಂದಷ್ಟಿದ್ದಾವೆ. ಸೊ ಒಂದೊಂದೇ ಸ್ಟಿಚ್ ಮಾಡಿಸ್ಕೊಂಡು ನಾನು ಉಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ಟಿಚ್ ಮೇಯ್ನ್ ಬೇಕು. ಸ್ಟಿಚ್ ಪರ್ಫೆಕ್ಟಾಗಿತ್ತು ಅಂತಂದರೆ ಆರಾಮಾಗಿ ಚೆನ್ನಾಗಿ ಯಾವ್ದು ಬೇಕೋ ಅದನ್ನು ಸೀರೆ ತೊಗೊಳ್ಬೋದು. ಮೇಯ್ನು ಒಬ್ಬರು ಸ್ಟಿಚಿಂಗ್ ಮಾಡೋರು ಚೆನ್ನಾಗಿ ಸಿಗಬೇಕಷ್ಟೇ, ಆಯಿತಾ. ಸೊ ಓಕೆ, ಇದಾಗಿತ್ತು. ಎಲ್ಲ ತಿರ್ಗಾಡ್ಕೊಂಡು ಬಂದು ಅಲ್ಲಿ ಇಲ್ಲಿದ್ದು. ಕೆಲವೊಂದು ಕಡೆ ನಾವು ಕ್ಲಿಪ್ಪಿಂಗ್ಸ್ ಮಾಡಲಿಲ್ಲ, ವೀಡಿಯೋನೇ ಮಾಡೋಕ್ಕೆ ಹೋಗಲಿಲ್ಲ. ಕೆಲವೊಂದು ಕಡೆ ನಾವು ನಮ್ಮದೇ ಆದ ಲೋಕದಲ್ಲಿ ಮುಳುಗೋಗ್ಬಿಟ್ಟಿದ್ವಿ, ನಾನು ಕೀರ್ತಿ ತುಂಬ ದಿನ ಆದಮೇಲೆ. ಸೊ ಅದೇ ಹೇಳ್ತಾ ಇದ್ವಿ, ಕೀರ್ತಿ ಅವಾಗವಾಗ ಹೋಗ್ತಾರಣ ಹಿಂಗೆ ಹೊರಗಡೆ, ಅವಾಗವಾಗ ಚೆನ್ನಾಗಿರುತ್ತೆ ತಿರ್ಗಾಡೋಕ್ಕೆ. ನಿಮ್ಗೇನು ಇಷ್ಟ ಅನ್ನೋದೆಲ್ಲ ತಿನ್ಕೊಂಡು ಆರಾಮಾಗಿ ಬರೋಣ. ಯಾಕೆ ನಾನು ಎಲ್ಲೂ ಹೊರಗಡೆ ಜಾಸ್ತಿ ಹೋಗ್ತಾ ಇಲ್ವಲ್ಲ, ಸೋಮು ಜೊತೆನೂ ಹೋಗಲ್ಲ ನಾನು ಜಾಸ್ತಿ. ಅದಕ್ಕೋಸ್ಕರ ಅಂತ ಇದ್ದೆ. ಮಕ್ಕಳನ್ನಂತೂ ಕರ್ಕೊಂಡು ಹೋಗೋಕ್ಕಾಗಲ್ಲ, ಮಕ್ಕಳು ಸ್ಕೂಲಿಗೆ ಹಾಕ್ಬಿಟ್ಟು ನಮ್ಮ ಪಡೆಗೆ ಹೋಗೋಣ ಅಂತ ಎಲ್ಲ ಅನ್ಕೊತಾ ಇದ್ವಿ. ಮಕ್ಕಳ ಜೊತೆ ಹೋದ್ರೆ ಹಿಂಗೆಲ್ಲ ದಿನ ಎಲ್ಲ ಟೈಮ್ ಸ್ಪೆಂಡ್ ಆಗುತ್ತೆ. ಬಂದಾಗ ನಮ್ಮ ಮನೆ ಶಾಪಿಗೆ ಬಂದಾಗಲೇ 6:30 ಆಗಿತ್ತು ಕಂಪ್ಲೀಟ್. ಬೆಳಗ್ಗೆ ನಾವು 11:45 ಮನೆ ಬಿಟ್ಟಿದ್ದು. 11:45 ಸಂಜೆ 6:30ವರೆಗೂ ಅಲ್ಲಿ ಇಲ್ಲಿ ಅಂತೆಲ್ಲ ತಿರ್ಗಾಡ್ಕೊಂಡು ಬಂದ್ವಿ. ಸೊ ಓಕೆ, ಸಿಗುವ ಮತ್ತೆ ಇನ್ನೊಂದು ವ್ಲಾಗ್ ಇಲ್ಲಿಗೆ ಸದ್ಯಕ್ಕೆ ಏನು ಮಾಡ್ತೀನಿ, ತಿಂದೆ ಬರ್ತಾಯಿದೆ. ಸೊ ಮಲ್ಕೋಬೇಕು, ಟಯರ್ಡ್ ಥರ ಫೀಲ್ ಆಗ್ತಾಯಿದೆ ತಿರ್ಗಾಡೋಕ್ಕೆ. ಸೊ ಅದಕ್ಕೋಸ್ಕರ ಅಪರೂಪಕ್ಕೆ ತಿರ್ಗಾಡೋಕೆ ಹೋದರೆ ಹಿಂಗೆ ಆಗೋದು. ಸೊ ಸಿಗುವ ಮತ್ತೆ ಇನ್ನೊಂದು ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.